ಈ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಒಳ್ಳೆ ಬರಹಗಾರನ ಜೊತೆಗಿಟ್ಕೋಬೇಕು. ಅಂದ್ರೆ ಇದಕ್ಕೆ ಹೆಂಗೆ ಟಕ್ಕರ್ ಕೊಡಬೇಕು, ಏನ್ ಭಾಷೆ ಬಳಸಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರ ಸುತ್ತ ಒಂದು 20-25 ಜನ ಇದ್ದಾರೆ. ಏನ್ ಹೇಳಿದ್ರು ಕೂಡ ಪಟ 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 ಏನ್ ಮಾತಾಡಬೇಕು, ಅವ್ರಿಗೂ ಮಾತಾಡಕ್ ಬರುತ್ತೆ. ಸ್ವಲ್ಪ ಅಶೋಕ್ ಅವ್ರು ರೆಡಿ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲೆಲ್ಲ ಮಾತಾಡೋದಕ್ಕೆ ಬಹಳ ಅದ್ಭುತವಾದಂತಹ ಅವಕಾಶ ಇದೆ. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ನೋಡಿ. 18 ಕೋಟಿ ರೂಪಾಯಿ ವಾರ್ಷಿಕವಾಗಿ 60 ಕೋಟಿ ರೂಪಾಯಿ ಅಂತೆ. ಈ ಕಾಂಗ್ರೆಸ್ ಒಂದು ಅಭ್ಯಾಸ ಇದೆ. ಈ ಬಿ ಫಾರಂ ಬೇಕು ಅಂತಂದ್ರೆ, ನೀವು MLA ಆಗಬೇಕು ಅಂತಂದ್ರೆ ಅಥವಾ MLA ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನೀವು 2 ಲಕ್ಷ ಏನೋ ನೀವು ಇದಿಡಬೇಕು, ಏನೋ ಫಂಡ್ ಕೊಡಬೇಕು. ಅದು ವಾಪಸ್ ಬರಲ್ಲ. ಕಳೆದ ಬಾರಿ ಮಾಡಿದ್ರು ಡಿ.ಕೆ. ಶಿವಕುಮಾರ್, ಅದೇ ಒಂದು 18 ಕೋಟಿ ಬಂತು. ಅಬಿಟ್ಟಾಕಿ, ತೊಂದರೆ ಇಲ್ಲ. ನೀವು ಸರ್ಕಾರಿ ದುಡ್ಡನ್ನು ಯಾಕೆ ಕೊಡ್ತೀರಿ? ಈಗ 135, 136, 140 MLAಗಳಿದ್ದೀರಲ್ಲ, CLP ಸಭೆಯಲ್ಲಿ ಹೇಳಿ, ನೋಡ್ರಪ್ಪ ನಿಮ್ಮ ಟೋಟಲ್ ಆಸ್ತಿ ಏನು ಘೋಷಣೆ ಮಾಡಿದಿರಿ, ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಜನ, ನಾವು ನಮ್ಮ 10% ಕೊಡೋಣ ಜನರಿಗೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರದ್ದೇ 100 ಕೋಟಿ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ 1,000 ಕೋಟಿ ಪ್ಲಸ್ ಇದೆ. 10% ಅಂದ್ರೆ ಎಷ್ಟು? 100 ಕೋಟಿ. ಸಿದ್ದರಾಮಯ್ಯನವ್ರದ್ದು 60 ಕೋಟಿ ಇರಬೇಕು, 6 ಕೋಟಿ ಆಯ್ತಲ್ಲ ದುಡ್ಡು. 10% ಕೊಡಿ ನೀವು. ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದದ್ದು, ನಿಮಗೆ ಅಧಿಕಾರ ಕೊಟ್ಟಿದ್ದು ಅಲ್ವಾ, ನೀವಲ್ವಾ ಅದನ್ನ ಎಂಜಾಯ್ ಮಾಡ್ತಿರೋದು ಅಧಿಕಾರವನ್ನ. ನಿಮ್ಮ ಪರ್ಸೆಂಟೇಜ್ ಕೊಡಿ, ನಿಮ್ಮ ಆಸ್ತಿಯ ಪರ್ಸೆಂಟೇಜ್ ಕೊಡಿ. ಅದನ್ನ ಯಾಕೆ ಕೊಡಲ್ಲ? ನಮ್ ದುಡ್ಡು ಯಾಕೆ ಕೊಡ್ತೀರಿ ನೀವು? ಅರೆ ನಿಮ್ ದುಡ್ಡು ಕೊಡಿ ಸ್ವಾಮಿ. ಒಂದು 144 MLAಗಳ ಮತ್ತು MP ಗಳ ಎಲ್ಲ ಸೇರಿದ್ರೆ ಒಂದು 300-400 ಕೋಟಿಗೇನು ಕಡಿಮೆ ಇಲ್ಲ ಅಲ್ವಾ? ಗೌರಿಬಿದನೂರು MLA ಅವರು 1,000 ಕೋಟಿ ಇದೆ, ಅವ್ರದ್ದೊಂದು 100 ಕೋಟಿ ಬರುತ್ತೆ. ಒಳ್ಳೆ ಐಡಿಯಾ ಇದು. ಆಮೇಲೆ ಇದನ್ನ ಹೇಳಬೇಕು ಯಾರು? ಅಶೋಕ್ ಅವರು. ನೋಡಿ, ಒಳ್ಳೆ ಪಾಯಿಂಟ್ ಕೊಡ್ತಾ ಇದ್ದೀನಿ ಅಶೋಕ್ ಅವರೇ, ಹೇಳಿದ್ದೇನೆ. ಓಕೆ, ನೋಡಿ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಸಂಬಳ ಪುಕ್ಷಟೆ ಸಂಬಳ. ಆಶಾ ಕಾರ್ಯಕರ್ತೆಯರಾಗಬೇಕು ಅಂತಂದ್ರೆ, ನರ್ಸ್ ಆಗಬೇಕು ಅಂತಂದ್ರೆ, ದಾದಿಯರಾಗಬೇಕು ಅಂತಂದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಾಗಬೇಕು ಅಂತಂದ್ರೆ, ಇವನ್ ಏನು ಪಾಪ ಇದೇ ಡಿ ದರ್ಜೆ ನೌಕರರಿದಾರಲ್ಲ, ಪೌರ ಕಾರ್ಮಿಕರು, ಅದಾಗಬೇಕಂದ್ರೂ ಕೂಡ ಅಲ್ಲಿ ತುಂಬಾ ಇದಿದೆ. ಪುಕ್ಷಟೆ ಯಾವುದು ಸಿಗಲ್ಲ. ಪಾಪ ಆಶಾ ಕಾರ್ಯಕರ್ತೆಯರು ಈ TB ಎಲ್ಲ ಆಗಿರುತ್ತೆ, ಅವರ ಕಫ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು. ಗ್ಲೌಸ್ ಕೂಡ ಇಲ್ಲ, ಗ್ಲೌಸ್ ಕೊಡಕ್ಕಾಗ್ತಾ ಇಲ್ಲ ಇವರಿಗೆ. ಅದು ಬಿಟ್ಬಿಟ್ಟು ಸೇಟುಗಳಿಗೆ ದುಡ್ಡ. ನೀವು ದಿನವಿಡೀ ಓದಿ ಪರೀಕ್ಷೆ ಬರೆಯಬೇಕಾಗಿಲ್ಲ, 40,000 ಸಿಗತ್ತೆ. ಇಂಟರ್ವ್ಯೂಗೆ ಹೋಗಿ ಕೆಲಸ ಗಿಟ್ಟಿಸೋ ಅಗತ್ಯವಿಲ್ಲ, 25,000 ಸಿಗತ್ತೆ. ಕೇವಲ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ರೆ ಸಾಕು. ಹಾಗಂತ ಎಲ್ಲಾ ಕಾರ್ಯಕರ್ತರಿಗೂ ಸಿಗೋದಿಲ್ಲ. ಬರೋಬ್ಬರಿ 40,000 ಸಂಬಳ ಕೊಡುತ್ತೆ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ. ಆಶಾ ಕಾರ್ಯಕರ್ತೆಯರಿಗೆ ಇನ್ನೂ ಕೂಡ 10,000 ಆಗಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 12,000 ಆಗಿಲ್ಲ. ಸಹಾಯಕಿಯರಿಗೆ 6,750 ಇನ್ನೂ ಆಗಿಲ್ಲ, ಮೊನ್ನೆ ಹೇಳಿದ್ದಾರಷ್ಟೇ. ಇವರೆಲ್ಲ ಸಾವಿರ ಸಂಖ್ಯೆಯಲ್ಲಿ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ 2 ನಿಮಿಷ ನಿಮಗೆ ಚರ್ಚೆಗೆ ಅವಕಾಶ ಇಲ್ಲ. ಎದೇಳಿ ಅಂತೀರಿ. ಯಾಕೆ ಸ್ವಾಮಿ? ಮತ್ತೆ ಯಾವ ಅಹಿಂದ ನಾಯಕ ನೀವು? ಅಹಿಂದ ಅಂದ್ರೆ ಯಾರು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಲ್ವಾ? ಅವರನ್ನ ಕೂರಿಸ್ಬೇಕು ನೀವು, ಉಳಿದವರನ್ನಲ್ಲ. ನಕ್ಸಲೈಟ್ಗಳನ್ನ ಕೂರಿಸುವಂತ ಅಗತ್ಯ ಇಲ್ಲ. ಎಷ್ಟೆಲ್ಲ ಕೂರಿಸ್ಬಿಟ್ರು ನೀವು ಮರುದಿವಸನೇ. ಚರ್ಚೆಗೆ ಬಂದ್ರೆ 2 ನಿಮಿಷ ಟೈಮ್ ಕೊಡೋಕ್ಕಾಗ್ತಿಲ್ಲ, ಒಂದು ಟೀ ಕೊಡೋಕ್ಕಾಗ್ತಿಲ್ಲ ಅವರಿಗೆ. ಆದ್ರೆ ಕಾರ್ಯಕರ್ತರನ್ನ ಸಲಹುತ್ತಾ ಇದೆ ಕಾಂಗ್ರೆಸ್, ಅದು ಕೂಡ ನಮ್ಮ ದುಡ್ಡಲ್ಲಿ. ಇನ್ನು ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರುಗಳೇ ನಿನಗೆ ಸಂಬಳ ಕೊಡೋದು ನಾನು ಅಂತ ಹೇಳ್ಬೋದು ನೀವು. ಬರಲಿ ಅಂತ ಕರಿಬಹುದು ನೀವು. ಕರ್ನಾಟಕದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಆಗಿದೆ ಅಂತ. ಜಿಲ್ಲಾ ಸಮಿತಿಗಳಲ್ಲಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000 ರೂಪಾಯಿ ಸಂಬಳ. ಕಾಂಗ್ರೆಸ್ ಕಾರ್ಯಕರ್ತರೇ, ನೀವು ಇದನ್ನ ಧಿಕ್ಕಾರ ಮಾಡಬೇಕು. ನಿಮಗೂ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಕಲ್ವಾ? 40,000 ಅಂದ್ರೆ 40% ಅಂತ ಆಯ್ತು. ಉಪಾಧ್ಯಕ್ಷರು ಪ್ರತಿ ಸಭೆ ನಡೆಸಿದ್ರೆ 1,500 ರೂಪಾಯಿ ಸಿಗತ್ತೆ. ನಮ್ಮ ದುಡ್ಡು ಬೇಕೇನ್ರಿ? ಪಾಪ ಒಬ್ಬ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡಿದ್ರು ಕೂಡ ತೆರಿಗೆ ಕೊಡ್ತಾನೆ. ನೀವು ಭಿಕ್ಷುಕನ ದುಡ್ಡನ್ನು ಹಾಕಿಸ್ಕೊತಾ ಇದ್ದೀರಿ. ಸಭೆಗೆ ಬರುವ ಪ್ರತಿ ಸಮಿತಿ ಸದಸ್ಯರಿಗೆ 1,100 ರೂಪಾಯಿ ಭತ್ಯೆ ಭಾಗ್ಯ. ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ರೂಪಾಯಿ ಮಾಸಿಕ ವೇತನ. ತಾಲೂಕು ಸಮಿತಿ ಸದಸ್ಯರಿಗೆ ಪ್ರತಿ ಸಭೆಗೆ 1,000. ಬಿಬಿಎಂಪಿ ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಾಲಿ. ಬಿಬಿಎಂಪಿ ಮಟ್ಟದ ಅಧ್ಯಕ್ಷರಿಗೆ ಮಾಸಿಕ 40,000 ರೂಪಾಯಿ. ಯಾರಿಗುಂಟು, ಯಾರಿಗಿಲ್ಲ. ಆಯ್ತು, ಕೊಡಿ. ಪಾಪ ನಿಮ್ಮ ಕಾರ್ಯಕರ್ತರು ನಿಮ್ಗಾಗಿ ಶ್ರಮ ವಹಿಸಿದ್ರು. ಸಿದ್ದರಾಮಯ್ಯನವರೇ, ನೀವು ಈ ಬಾರಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ರಲ್ವಾ ಅಫಿಡಾವಿಟ್,
ಅಂದ್ರೆ ನೀವು MLA ಆಗ್ಬೇಕು ಅಂದ್ರೆ ಅಫಿಡವಿಟ್ ಕೊಡಬೇಕು. ನಿಮ್ಮ ಬಳಿ ಎಷ್ಟಿದೆ, ನಿಮ್ಮ ಹೆಂಡತಿ ಬಳಿ ಎಷ್ಟಿದೆ, ನಿಮ್ಮ ಮಕ್ಕಳ ಬಳಿ ಎಷ್ಟಿದೆ. ನೀವು ಅದೇ ಹೆಂಡತಿ ಮಕ್ಕಳ ಬಾಬಾ ಮುಟ್ಟೋಕೆ ಹೋಗ್ಬೇಡಿ. ನಿಮ್ದು 10% ಕೊಡಿ, ಒಂದು 500 ಕೋಟಿ ಆಗತ್ತೆ. 2,000 ಗೃಹಲಕ್ಷ್ಮಿದು ಕೊಡೋಕೆ ನಿಮ್ಮ ಬಳಿ ದುಡ್ಡಿಲ್ಲ. ಕಾರ್ಯಕರ್ತರಿಗೆ 40,000 25,000 ಬಿಡ್ತೀವಾ? ಬಿಜೆಪಿ ಯಾವ ತರ ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳಬೇಕು, ಇವರು ನಮ್ಮ ಭಿಕ್ಷೆಯಲ್ಲಿ ಬದುಕೋದು ಅಂತ. ಇಲ್ಲಂತಂದ್ರೆ ಆಗಲ್ಲ ಇದನ್ನ. ನಾಳೆ ಬಿಜೆಪಿ ಅವರು ಶುರು ಮಾಡ್ಕೋತಾರೆ, ನೀವು ಮಾಡಿಲ್ಲ ಅಂತೇಳಿ ಜೆಡಿಎಸ್ ಅವರು ಶುರು ಮಾಡ್ಕೋತಾರೆ. ಬಿಡಬಾರ್ದು. ಹಾಗಿದ್ರೆ ಬನ್ನಿ, ನ್ಯಾಯ ಎಲ್ಲಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಇದನ್ನು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ನಮ್ಮ ದುಡ್ಡನ್ನ ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ನಾವು ಆಶಾ ಕಾರ್ಯಕರ್ತರ ಪರವಾಗಿ ನಿಲ್ತೇವೆ, ನಾವು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನಿಲ್ತೇವೆ. ಆಶಾ ಕಾರ್ಯಕರ್ತರಿಗೆ 8,000 ರೂಪಾಯಿ ಸಂಬಳ ಇರೋದು. ಕಳೆದ ಬಜೆಟ್ನಲ್ಲಿ 2,000 ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು 1,000 ಜಾಸ್ತಿ ಮಾಡಿರೋದು ಅಂಗನವಾಡಿ ಕಾರ್ಯಕರ್ತರಿಗೆ. ಸಹಾಯಕರಿಗೆ 750 ರೂಪಾಯಿ. ಈ ತಾಯಂದ್ರ ಕೈಗೆ ಬರೋದು 6,000 ರೂಪಾಯಿ. ಆಶಾ ಕಾರ್ಯಕರ್ತರಿಗೆ 8,000ದಲ್ಲಿ ಕೈ ಕಾರ್ಯಕರ್ತರ ತಿಂಗಳ ಸಂಬಳ 40,000 ರೂಪಾಯಿ. ಹಾಗಿದ್ರೆ ಕೈ ಕಾರ್ಯಕರ್ತರು ಕೂಡ ಈ ಆಶಾ ಕಾರ್ಯಕರ್ತರು ಮಾಡ್ತಾರಲ್ವಾ, TB ಪೇಷಂಟ್ಗಳ ಕಫ ತಗೊಂಡೋಗೋದು, ಅದನ್ನು ಮಾಡಿಸಿ. ಸಿದ್ದರಾಮಯ್ಯನವರೇ, ಇದ್ಯಾವ ಸೀಮೆ ನ್ಯಾಯ? ನೀವು ಅಹಿಂದ ನಾಯಕ ಹೌದು ತಾನೇ? ಇವರ ಕೈಗೆ ಕಫ, ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ 40,000. ಸರ್ಕಾರ 6,000 ಹಣವನ್ನು ತಿಂಗಳು ಕೊಡಲ್ಲ ಇವರಿಗೆ. ಸತಾಯಿಸಿ ಖಾತೆಗೆ ಹಣ ಹಾಕ್ತಾರೆ. ಆದ್ರೆ ಕೈ ಕಾರ್ಯಕರ್ತರಿಗೆ ಬೇಗ ಹಣ ಬರುತ್ತೆ. ನೀವು ನಕ್ಸಲೈಟಾ? ಮರುದಿವಸನೇ ಹಣ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹೆಣ್ಣು ಮಕ್ಕಳು ಹೆರಿಗೆ ಮಾಡಿಸಿದ್ರೆ 300 ರೂಪಾಯಿ ಕೊಡ್ತಾರೆ. ಆದ್ರೆ ಕೈ ಕಾರ್ಯಕರ್ತರು ಸಭೆಗೆ ಬಂದು ಕೂತ್ರೆ ಸಾಕು 1,500 ರೂಪಾಯಿ ಸಿಗ್ತಾರೆ. ಆಶಾ ಕಾರ್ಯಕರ್ತೆಯರು ಕಫದ ಸ್ಯಾಂಪಲ್ ಸಂಗ್ರಹಿಸಬೇಕು. ಈ ಸರ್ಕಾರಕ್ಕೆ ಅವರಿಗೆ ಗ್ಲೌಸ್ ಕೊಡೋ ಯೋಗ್ಯತೆ ಇಲ್ಲ. ಆದ್ರೆ ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ರೂಪಾಯಿ ವೇತನ ಕೊಡ್ತಾ ಇದ್ದೀರಿ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ ಒಂದೇ ಒಂದು ಮನವಿ, ಕೈ ಕಾರ್ಯಕರ್ತರಷ್ಟೇ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ದಾದಿಯರಿಗೆ, ಗಾರ್ಮೆಂಟ್ಸ್ ನ ನೌಕರರಿಗೆ ಕೊಡ್ತೀರಾ? ಅವರಿಗೆ ಕೊಟ್ಟಷ್ಟು ಸಂಬಳ ಅವರಷ್ಟು ಬೇಡ, ಅರ್ಧ ಕೊಡಿ. 40,000 ಬೇಡ, 20,000 ಕೊಡಿ. ಜೈ ಹಿಂದ್ ಅಂತೀನಿ. ಆಗತ್ತಾ? ಆಗಲ್ಲ. ಮಾಡಬೇಡಿ. ಇದನ್ನ ಮಾಡ್ತೀರಾ ನಿಮ್ಮ ಸ್ವಂತ ದುಡ್ಡಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕನಕಾಭಿಷೇಕ ಮಾಡಿ, ಯಾರು ಬೇಡ ಅನ್ನಲ್ಲ. ನೆಕ್ಸ್ಟ್, ಈ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಒಳ್ಳೆ ಬರಹಗಾರನ ಜೊತೆಗಿಟ್ಕೋಬೇಕು. ಅಂದ್ರೆ ಇದಕ್ಕೆ ಹೆಂಗೆ ಟಕ್ಕರ್ ಕೊಡಬೇಕು, ಏನ್ ಭಾಷೆ ಬಳಸಬೇಕು. ಈಗ DK ಶಿವಕುಮಾರ್ ಅವರ ಸುತ್ತ ಒಂದು 20-25 ಜನ ಇದ್ದಾರೆ. ಏನ್ ಹೇಳಿದ್ರು ಕೂಡ ಪಟ ಏನ್ ಮಾತಾಡಬೇಕು, ಅವ್ರಿಗೂ ಮಾತಾಡಕ್ ಬರುತ್ತೆ. ಸ್ವಲ್ಪ ಅಶೋಕ್ ಅವರು ರೆಡಿ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲೆಲ್ಲ ಮಾತಾಡೋದಕ್ಕೆ ಬಹಳ ಅದ್ಭುತವಾದಂತಹ ಅವಕಾಶ ಇದೆ. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ನೋಡಿ. 18 ಕೋಟಿ ರೂಪಾಯಿ ವಾರ್ಷಿಕವಾಗಿ 60 ಕೋಟಿ ರೂಪಾಯಿ ಅಂತೆ. ಈ ಕಾಂಗ್ರೆಸ್ ಒಂದು ಅಭ್ಯಾಸ ಇದೆ. ಈ ಬಿ ಫಾರಂ ಬೇಕು ಅಂತಂದ್ರೆ, ನೀವು MLA ಆಗಬೇಕು ಅಂತಂದ್ರೆ ಅಥವಾ MLA ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನೀವು 2 ಲಕ್ಷ ಏನೋ ನೀವು ಇದಿಡಬೇಕು, ಏನೋ ಫಂಡ್ ಕೊಡಬೇಕು. ಅದು ವಾಪಸ್ ಬರಲ್ಲ. ಕಳೆದ ಬಾರಿ ಮಾಡಿದ್ರು DK ಶಿವಕುಮಾರ್, ಅದೇ ಒಂದು 18 ಕೋಟಿ ಬಂತು. ಅಬಿಟ್ಟಾಕಿ, ತೊಂದರೆ ಇಲ್ಲ. ನೀವು ಸರ್ಕಾರಿ ದುಡ್ಡನ್ನು ಯಾಕೆ ಕೊಡ್ತೀರಿ? ಈಗ 135, 136, 140 MLAಗಳಿದ್ದೀರಲ್ಲ, CLP ಸಭೆಯಲ್ಲಿ ಹೇಳಿ, ನೋಡ್ರಪ್ಪ ನಿಮ್ಮ ಟೋಟಲ್ ಆಸ್ತಿ ಏನು ಘೋಷಣೆ ಮಾಡಿದಿರಿ, ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಜನ, ನಾವು ನಮ್ಮ 10% ಕೊಡೋಣ ಜನರಿಗೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರದ್ದೇ 100 ಕೋಟಿ ಬರುತ್ತೆ. DK ಶಿವಕುಮಾರ್ ಅವರ ಆಸ್ತಿ 1,000 ಕೋಟಿ ಪ್ಲಸ್ ಇದೆ. 10% ಅಂದ್ರೆ ಎಷ್ಟು? 100 ಕೋಟಿ. ಸಿದ್ದರಾಮಯ್ಯನವ್ರದ್ದು 60 ಕೋಟಿ ಇರಬೇಕು, 6 ಕೋಟಿ ಆಯ್ತಲ್ಲ ದುಡ್ಡು. 10% ಕೊಡಿ ನೀವು. ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದದ್ದು, ನಿಮಗೆ ಅಧಿಕಾರ ಕೊಟ್ಟಿದ್ದು ಅಲ್ವಾ, ನೀವಲ್ವಾ ಅದನ್ನ ಎಂಜಾಯ್ ಮಾಡ್ತಿರೋದು ಅಧಿಕಾರವನ್ನ. ನಿಮ್ಮ ಪರ್ಸೆಂಟೇಜ್ ಕೊಡಿ, ನಿಮ್ಮ ಆಸ್ತಿಯ ಪರ್ಸೆಂಟೇಜ್ ಕೊಡಿ. ಅದನ್ನ ಯಾಕೆ ಕೊಡಲ್ಲ? ನಮ್ ದುಡ್ಡು ಯಾಕೆ ಕೊಡ್ತೀರಿ ನೀವು? ಅರೆ, ನಿಮ್ ದುಡ್ಡು ಕೊಡಿ ಸ್ವಾಮಿ. ಒಂದು 144 MLAಗಳ ಮತ್ತು MP ಗಳ ಎಲ್ಲ ಸೇರಿದ್ರೆ ಒಂದು 300-400 ಕೋಟಿಗೇನು ಕಡಿಮೆ ಇಲ್ಲ ಅಲ್ವಾ? ಗೌರಿಬಿದನೂರು MLA ಅವರು 1,000 ಕೋಟಿ ಇದೆ, ಅವ್ರದ್ದೊಂದು 100 ಕೋಟಿ ಬರುತ್ತೆ. ಒಳ್ಳೆ ಐಡಿಯಾ ಇದು. ಆಮೇಲೆ ಇದನ್ನ ಹೇಳಬೇಕು ಯಾರು? ಅಶೋಕ್ ಅವರು. ನೋಡಿ, ಒಳ್ಳೆ ಪಾಯಿಂಟ್ ಕೊಡ್ತಾ ಇದ್ದೀನಿ ಅಶೋಕ್ ಅವರೇ, ಹೇಳಿದ್ದೇನೆ. ಓಕೆ, ನೋಡಿ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಸಂಬಳ ಪುಕ್ಷಟೆ ಸಂಬಳ. ಆಶಾ ಕಾರ್ಯಕರ್ತೆಯರಾಗಬೇಕು ಅಂತಂದ್ರೆ, ನರ್ಸ್ ಆಗಬೇಕು ಅಂತಂದ್ರೆ, ದಾದಿಯರಾಗಬೇಕು ಅಂತಂದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಾಗಬೇಕು ಅಂತಂದ್ರೆ, ಇವನ್ ಏನು ಪಾಪ ಇದೇ ಡಿ ದರ್ಜೆ ನೌಕರರಿದಾರಲ್ಲ,
ಪೌರ ಕಾರ್ಮಿಕರು ಅದಾಗಬೇಕಂದ್ರೂ ಕೂಡ ಅಲ್ಲಿ ತುಂಬಾ ಇದಿದೆ, ಪುಕ್ಷಟೆ ಯಾವುದು ಸಿಗಲ್ಲ. ಪಾಪ ಆಶಾ ಕಾರ್ಯಕರ್ತೆಯರು ಈ ಟಿಬಿ ಗಿಬಿ ಎಲ್ಲ ಆಗಿರುತ್ತೆ, ಅವರ ಕಫ ಕೈಯಲ್ಲಿ ಹೊತ್ಕೊಂಡು ಹೋಗ್ಬೇಕು, ಗ್ಲೌಸ್ ಕೂಡ ಇಲ್ಲ, ಗ್ಲೌಸ್ ಕೊಡಕ್ಕಾಗ್ತಾ ಇಲ್ಲ ಇವರಿಗೆ. ಅದು ಬಿಟ್ಬಿಟ್ಟು ಸೇಟುಗಳಿಗೆ ದುಡ್ಡ. ನೀವು ದಿನವಿಡೀ ಓದಿ ಪರೀಕ್ಷೆ ಬರೆಯಬೇಕಾಗಿಲ್ಲ, 40,000 ಸಿಗತ್ತೆ. ಇಂಟರ್ವ್ಯೂಗೆ ಹೋಗಿ ಕೆಲಸ ಗಿಟ್ಟಿಸೋ ಅಗತ್ಯವಿಲ್ಲ, 25,000 ಸಿಗತ್ತೆ. ಕೇವಲ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ರೆ ಸಾಕು. ಹಾಗಂತ ಎಲ್ಲಾ ಕಾರ್ಯಕರ್ತರಿಗೂ ಸಿಗೋದಿಲ್ಲ. ಬರೋಬ್ಬರಿ 40,000 ಸಂಬಳ ಕೊಡುತ್ತೆ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ. ಆಶಾ ಕಾರ್ಯಕರ್ತೆಯರಿಗೆ ಇನ್ನೂ ಕೂಡ 10,000 ಆಗಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 12,000 ಆಗಿಲ್ಲ. ಸಹಾಯಕಿಯರಿಗೆ 6,750 ಇನ್ನೂ ಆಗಿಲ್ಲ, ಮೊನ್ನೆ ಹೇಳಿದ್ದಾರಷ್ಟೇ. ಇವರೆಲ್ಲ ಸಾವಿರ ಸಂಖ್ಯೆಯಲ್ಲಿ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ 2 ನಿಮಿಷ ನಿಮಗೆ ಚರ್ಚೆಗೆ ಅವಕಾಶ ಇಲ್ಲ. ಎದೇಳಿ ಅಂತೀರಿ. ಯಾಕೆ ಸ್ವಾಮಿ? ಮತ್ತೆ ಯಾವ ಅಹಿಂದ ನಾಯಕ ನೀವು? ಅಹಿಂದ ಅಂದ್ರೆ ಯಾರು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಲ್ವಾ? ಅವರನ್ನ ಕೂರಿಸ್ಬೇಕು ನೀವು, ಉಳಿದವರನ್ನಲ್ಲ. ನಕ್ಸಲೈಟ್ಗಳನ್ನ ಕೂರಿಸುವಂತ ಅಗತ್ಯ ಇಲ್ಲ. ಎಷ್ಟೆಲ್ಲ ಕೂರಿಸ್ಬಿಟ್ರು ನೀವು ಮರುದಿವಸನೇ. ಚರ್ಚೆಗೆ ಬಂದ್ರೆ 2 ನಿಮಿಷ ಟೈಮ್ ಕೊಡೋಕ್ಕಾಗ್ತಿಲ್ಲ, ಒಂದು ಟೀ ಕೊಡೋಕ್ಕಾಗ್ತಿಲ್ಲ ಅವರಿಗೆ. ಆದ್ರೆ ಕಾರ್ಯಕರ್ತರನ್ನ ಸಲಹುತ್ತಾ ಇದೆ ಕಾಂಗ್ರೆಸ್, ಅದು ಕೂಡ ನಮ್ಮ ದುಡ್ಡಲ್ಲಿ. ಇನ್ನು ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರುಗಳೇ ನಿನಗೆ ಸಂಬಳ ಕೊಡೋದು ನಾನು ಅಂತ ಹೇಳ್ಬೋದು ನೀವು. ಬಾರ ಇಲ್ಲಿ ಅಂತ ಕರಿಬಹುದು ನೀವು. ಕರ್ನಾಟಕದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಆಗಿದೆ ಅಂತ. ಜಿಲ್ಲಾ ಸಮಿತಿಗಳಲ್ಲಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000 ರೂಪಾಯಿ ಸಂಬಳ. ಕಾಂಗ್ರೆಸ್ ಕಾರ್ಯಕರ್ತರೇ, ನೀವು ಇದನ್ನ ಧಿಕ್ಕಾರ ಮಾಡಬೇಕು. ನಿಮಗೂ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಕಲ್ವಾ? 40,000 ಅಂದ್ರೆ 40% ಅಂತ ಆಯ್ತು. ಉಪಾಧ್ಯಕ್ಷರು ಪ್ರತಿ ಸಭೆ ನಡೆಸಿದ್ರೆ 1,500 ರೂಪಾಯಿ ಸಿಗತ್ತೆ. ನಮ್ಮ ದುಡ್ಡು ಬೇಕೇನ್ರಿ? ಪಾಪ ಒಬ್ಬ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡಿದ್ರು ಕೂಡ ತೆರಿಗೆ ಕೊಡ್ತಾನೆ. ನೀವು ಭಿಕ್ಷುಕನ ದುಡ್ಡನ್ನು ಹಾಕಿಸ್ಕೊತಾ ಇದ್ದೀರಿ. ಸಭೆಗೆ ಬರುವ ಪ್ರತಿ ಸಮಿತಿ ಸದಸ್ಯರಿಗೆ 1,100 ರೂಪಾಯಿ ಭತ್ಯೆ ಭಾಗ್ಯ. ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ರೂಪಾಯಿ ಮಾಸಿಕ ವೇತನ. ತಾಲೂಕು ಸಮಿತಿ ಸದಸ್ಯರಿಗೆ ಪ್ರತಿ ಸಭೆಗೆ 1,000. ಬಿಬಿಎಂಪಿ ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಾಲಿ. ಬಿಬಿಎಂಪಿ ಮಟ್ಟದ ಅಧ್ಯಕ್ಷರಿಗೆ ಮಾಸಿಕ 40,000 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ? ಆಯ್ತು ಕೊಡಿ. ಪಾಪ ನಿಮ್ಮ ಕಾರ್ಯಕರ್ತರು ನಿಮ್ಗಾಗಿ ಶ್ರಮ ವಹಿಸಿದ್ರು. ಸಿದ್ದರಾಮಯ್ಯನವರೇ, ನೀವು ಈ ಬಾರಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ರಲ್ವಾ ಅಫಿಡಾವಿಟ್? ಅಂದ್ರೆ ನೀವು MLA ಆಗಬೇಕು ಅಂದ್ರೆ ಅಫಿಡಾವಿಟ್ ಕೊಡಬೇಕು. ನಿಮ್ಮ ಬಳಿ ಎಷ್ಟಿದೆ, ನಿಮ್ಮ ಹೆಂಡತಿ ಬಳಿ ಎಷ್ಟಿದೆ, ನಿಮ್ಮ ಮಕ್ಕಳ ಬಳಿ ಎಷ್ಟಿದೆ. ನೀವು ಅದೇ ಹೆಂಡತಿ ಮಕ್ಕಳ ಪಾಪ ಮುಟ್ಟೋಕೆ ಹೋಗ್ಬೇಡಿ. ನಿಮ್ದು 10% ಕೊಡಿ, ಒಂದು 500 ಕೋಟಿ ಆಗತ್ತೆ. 2,000 ಗೃಹಲಕ್ಷ್ಮಿದು ಕೊಡೋಕೆ ನಿಮ್ಮ ಬಳಿ ದುಡ್ಡಿಲ್ಲ. ಕಾರ್ಯಕರ್ತರಿಗೆ 40,000, 25,000 ಬಿಡ್ತೀವಾ? ಬಿಜೆಪಿ ಯಾವ ತರ ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳಬೇಕು, ಇವರು ನಮ್ಮ ಭಿಕ್ಷೆಯಲ್ಲಿ ಬದುಕೋದು ಅಂತ. ಇಲ್ಲಂತಂದ್ರೆ ಆಗಲ್ಲ ಇದನ್ನ. ನಾಳೆ ಬಿಜೆಪಿ ಅವರು ಶುರು ಮಾಡ್ಕೋತಾರೆ, ನೀವು ಮಾಡಿಲ್ಲ ಅಂತೇಳಿ. ಜೆಡಿಎಸ್ ಅವರು ಶುರು ಮಾಡ್ಕೋತಾರೆ. ಬಿಡಬಾರ್ದು. ಹಾಗಿದ್ರೆ ಬನ್ನಿ, ನ್ಯಾಯ ಎಲ್ಲಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಇದನ್ನ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ನಮ್ಮ ದುಡ್ಡನ್ನ ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ನಾವು ಆಶಾ ಕಾರ್ಯಕರ್ತರ ಪರವಾಗಿ ನಿಲ್ತೇವೆ, ನಾವು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನಿಲ್ತೇವೆ. ಆಶಾ ಕಾರ್ಯಕರ್ತರಿಗೆ 8,000 ರೂಪಾಯಿ ಸಂಬಳ ಇರೋದು. ಕಳೆದ ಬಜೆಟ್ನಲ್ಲಿ 2,000 ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು 1,000 ಜಾಸ್ತಿ ಮಾಡಿರೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಸಹಾಯಕರಿಗೆ 750 ರೂಪಾಯಿ. ಈ ತಾಯಂದ್ರ ಕೈಗೆ ಬರೋದು 6,000 ರೂಪಾಯಿ. ಆಶಾ ಕಾರ್ಯಕರ್ತೆಯರಿಗೆ 8,000ದಲ್ಲಿ ಕೈ ಕಾರ್ಯಕರ್ತರ ತಿಂಗಳ ಸಂಬಳ 40,000 ರೂಪಾಯಿ. ಹಾಗಿದ್ರೆ ಕೈ ಕಾರ್ಯಕರ್ತರು ಕೂಡ ಈ ಆಶಾ ಕಾರ್ಯಕರ್ತೆಯರು ಮಾಡ್ತಾರಲ್ವಾ, ಟಿಬಿ ಪೇಷಂಟ್ಗಳ ಕಫ ತಗೊಂಡೋಗೋದು, ಅದನ್ನು ಮಾಡಿಸಿ. ಸಿದ್ದರಾಮಯ್ಯನವರೇ, ಇದ್ಯಾವ ಸೀಮೆ ನ್ಯಾಯ? ನೀವು ಅಹಿಂದ ನಾಯಕ ಹೌದು ತಾನೇ? ಇವರ ಕೈಗೆ ಕಫ, ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ 40,000. ಸರ್ಕಾರ 6,000 ಹಣವನ್ನು ತಿಂಗಳು ಕೊಡಲ್ಲ ಇವರಿಗೆ. ಸತಾಯಿಸಿ ಖಾತೆಗೆ ಹಣ ಹಾಕ್ತಾರೆ. ಆದ್ರೆ ಕೈ ಕಾರ್ಯಕರ್ತೆಯರಿಗೆ ಬೇಗ ಹಣ ಬರುತ್ತೆ. ನೀವು ನಕ್ಸಲೈಟಾ? ಮರುದಿವಸನೇ ಹಣ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹೆಣ್ಣು ಮಕ್ಕಳು ಹೆರಿಗೆ ಮಾಡಿಸಿದ್ರೆ 300 ರೂಪಾಯಿ ಕೊಡ್ತಾರೆ. ಆದ್ರೆ ಕೈ ಕಾರ್ಯಕರ್ತರು ಸಭೆಗೆ ಬಂದು ಕೂತ್ರೆ ಸಾಕು 1,500 ರೂಪಾಯಿ ಸಿಗ್ತಾರೆ. ಆಶಾ ಕಾರ್ಯಕರ್ತೆಯರು ಕಫದ ಸ್ಯಾಂಪಲ್ ಸಂಗ್ರಹಿಸಬೇಕು. ಈ ಸರ್ಕಾರಕ್ಕೆ ಅವರಿಗೆ ಗ್ಲೌಸ್ ಕೊಡೋ ಯೋಗ್ಯತೆ ಇಲ್ಲ. ಆದ್ರೆ ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ರೂಪಾಯಿ ವೇತನ ಕೊಡ್ತಾ ಇದ್ದೀರಿ. ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ ಒಂದೇ ಒಂದು ಮನವಿ, ಕೈ ಕಾರ್ಯಕರ್ತರಷ್ಟೇ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ದಾದಿಯರಿಗೆ
ಗಾರ್ಮೆಂಟ್ಸ್ ನ ನೌಕರರಿಗೆ ಕೊಡ್ತೀರಾ? ಅವರಿಗೆ ಕೊಟ್ಟಷ್ಟು ಸಂಬಳ ಅವರಷ್ಟು ಬೇಡ, ಅರ್ಧ ಕೊಡಿ, 40,000 ಬೇಡ, 20,000 ಕೊಡಿ, ಜೈ ಹಿಂದ್ ಅಂತೀನಿ. ಆಗತ್ತಾ? ಆಗಲ್ಲ. ಮಾಡಬೇಡಿ. ಇದನ್ನ ಮಾಡ್ತೀರಾ ನಿಮ್ಮ ಸ್ವಂತ ದುಡ್ಡಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕನಕಾಭಿಷೇಕ ಮಾಡಿ, ಯಾರು ಬೇಡ ಅನ್ನಲ್ಲ. ನೆಕ್ಸ್ಟ್